ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶೋಭೆ. ನಾನು ಓದುತ್ತಿರುವ ತರಗತಿ 4ನೇ ತರಗತಿ. ನಾನು ಇಂದು ಮಹಿಳೆಯರ ಬಗ್ಗೆ ಒಂದೆರಡು ಮಾತನಾಡಲು ಬಂದಿದ್ದೇನೆ. ಹೆಣ್ಣು ಸಮಾಜದ ಕಣ್ಣು. ಹೆಣ್ಣು ಎಲ್ಲಾ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ್ದಾರೆ. ಹೆಣ್ಣು 4 ಗೋಡೆಗಳ ಮಧ್ಯೆ ಇರಬಾರದು ಎಂದು ಹೇಳುತ್ತಾ ನನ್ನ ಭಾಷಣವನ್ನು ಪ್ರಾರಂಭ ಮಾಡುತ್ತೇನೆ. ಸಮುದ್ರದಲ್ಲಿ ಬರುತ್ತಿದ್ದ ಹಡಗನ್ನೇ ಸೀಳಿದ ಮಹಾನ್ ಗಟ್ಟಿ ಈಜಿಯಾಕೆ ಅವರೇ ರಾಣಿ ಅಬ್ಬಕ್ಕ ಅವರು. ಅವರು ಅಂಜದೆ ಅಳುಕದೆ ತನ್ನ ಮಗನು ಕೈ ಬಿಟ್ಟರೂ ಸಹ ಅವರು ಹೆದರದೆ ಹೋರಾಡಿದ ಮಹಾನ್ ಗಟ್ಟಿ ಈಜಿಯಾಕೆ. ಮತ್ತೆ ಈ ಒಂದು ದಿನ ಛತ್ರಪತಿ ಶಿವಾಜಿ ಮಹಾರಾಜ್ ಅವರ ಮಗ ರಾಮದಾಸ್ ಅವರು ಅವರ ತಂದೆ ತೀರಿಕೊಂಡ ನಂತರ ಮೊಘಲರನ್ನು ಓಡಿಸುವುದಕ್ಕೆ ನನಗೆ ಯಾರಾದರೂ ಸಹಾಯ ಮಾಡುತ್ತೀರಾ ಎಂದು ಎಲ್ಲ ರಾಜರಿಗೆ ಕೇಳಿದಾಗ ಎಲ್ಲರೂ ನಿರಾಕರಿಸುತ್ತಾರೆ. ಏಕೆಂದರೆ ನನಗೆ ಮೊಘಲರು ಅಡ್ಡು ನೀಡುತ್ತಾರೆ, ನನ್ನ ರಾಜ್ಯ ಇಲ್ಲಿಯೇ ಮುಗಿದು ಹೋಗುತ್ತದೆ ಎಂದು ತಿಳಿದುಕೊಂಡು ಅವರು ಯಾರೂ ಸಹಾಯ ಮಾಡುವುದಿಲ್ಲ. ರಾಮದಾಸ್ ಅವರು ಕರ್ನಾಟಕಕ್ಕೆ ಬಂದು ಕೆಳದಿ ಚೆನ್ನಮ್ಮ ಅವರ ಆಸ್ಥಾನದಲ್ಲಿ ಭವತಿ ಭಿಕ್ಷಾಂದೇಹಿ ಮಾತಾ ಎಂದು ಭಿಕ್ಷೆಯನ್ನು ಕೇಳಿದಾಗ ಯಾರು ಸನ್ಯಾಸಿ ಇರಬಹುದೆಂದು ಅನ್ನವನ್ನು ನೀಡೋದಕ್ಕೆ ಹೋದಾಗ ಆಗ ಹೇಳುತ್ತಾರೆ, ನನಗೆ ಅನ್ನ ಭಿಕ್ಷೆ ಬೇಡ, ನನಗೆ ಪ್ರಾಣ ಭಿಕ್ಷೆ ಬೇಕು. ನನಗೆ ಮೊಘಲರನ್ನು ಓಡಿಸೋದಕ್ಕೆ ನನ್ನನ್ನು ಸಹಾಯ ಮಾಡುತ್ತೀರಾ ಎಂದಾಗ ಆಯ್ತು, ಮೊದಲು ಧರ್ಮದ ಯೋಜನೆ, ಆಮೇಲೆ ಏನಾದರೂ ಆಯ್ತು ಎಂದು ಸಹಾಯ ಮಾಡುತ್ತಾರೆ. ಮತ್ತೆ ಝಾನ್ಸಿ ಕಿ ರಾಣಿ ಲಕ್ಷ್ಮೀಬಾಯಿ ಅವರು ಆಗಿರಬಹುದು. ಅವರು ತನ್ನ ಮಗನನ್ನು ಬೆನ್ನಿಗೆ ಕಟ್ಟಿಕೊಂಡು ಮೊಘಲರ ಬ್ರಿಟಿಷರ ವಿರುದ್ಧ ಹೋರಾಡಿದ ಮಹಾನ್ ವ್ಯಕ್ತಿ ಇತಿಹಾಸಕ್ಕೆ. ಮತ್ತು ಕಿತ್ತೂರು ರಾಣಿ ಚೆನ್ನಮ್ಮ ಅವರು ಆಗಿರಬಹುದು. ಅವರು ಬ್ರಿಟಿಷರೊಡನೆ ಹೋರಾಡಿದ ಶೌರ್ಯದಿಂದ ಹೋರಾಡಿದರು. ಮತ್ತೆ ಸಾವಿತ್ರಿಬಾಯಿ ಫುಲೆ ಅವರು ಇಂದು ಹೆಣ್ಣು ಮಕ್ಕಳು ಶಿಕ್ಷಣ ಕಲಿಯಲು ಕಾರಣವೇನು? ಸಾವಿತ್ರಿಬಾಯಿ ಫುಲೆ ಅವರು ಒಂದು ಅವಮಾನಗಳನ್ನು ಸಹಿಸಿದ ಕಾರಣ ಯಾವೆಲ್ಲ ಅವಮಾನಗಳನ್ನು ಸಹಿಸಿದರೆಂದರೆ ಅವರು ಹೆಣ್ಣು ಮಕ್ಕಳನ್ನು ಶಿಕ್ಷಣವನ್ನು ಕಲಿಸಲು ಶಾಲೆಗೆ ಹೋಗುವಾಗ ಆಗ ಜನರು ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಅನಾವಶ್ಯಕ ಎಂದು ತಿಳಿದುಕೊಂಡು ಜನರು ಅವರನ್ನು ಹೆಣ್ಣು ಮಣ್ಣು ಕೆಸರಿನಿಂದ ಹುಡುಕಾಡಿದ್ರು. ಇಷ್ಟೆಲ್ಲ ಅವಮಾನವನ್ನು ಸಹಿಸಿದ ನಂತರ ಹೆಣ್ಣು ಮಕ್ಕಳಿಗೆ ಶಿಕ್ಷಣವನ್ನು ಕಲಿಸಿ ಸಾವಿತ್ರಿಬಾಯಿ ಫುಲೆ ಅವರು ಶಿಕ್ಷಣ ಕ್ಷೇತ್ರದಲ್ಲಿ ಸಾಧನೆ ಮಾಡಿದರು. ಮತ್ತೆ ಕಲ್ಪನಾ ಚಾವ್ಲಾ ಅವರು ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ದಾರೆ. ಹೀಗೆ ಮುಂತಾದ ಮಹಿಳೆಯರು ಅನೇಕ ಕ್ಷೇತ್ರಗಳು